ಇನ್ನು ಇವತ್ತಿನಿಂದ ಕಿಚ್ಚ ಸುದೀಪ್ ಅಭಿನಯದ ಹೊಸ ಚಿತ್ರ ಆರಂಭವಾಗ್ತಾ ಇದೆ. ಚಿತ್ರೀಕರಣ ಆರಂಭ ಆಗ್ತಾ ಇರತಕ್ಕಂಥದ್ದು ಬಿಲ್ಲ ರಂಗ ಭಾಷಾ ಹೊಸ ಸಿನಿಮಾ. ಇವತ್ತಿನಿಂದ ಕಿಚ್ಚ ಸುದೀಪ್ ಹೊಸ ಸಿನಿಮಾದ ಶೂಟಿಂಗ್ ಆರಂಭ ಆಗ್ತಾ ಇದೆ. ಬಹುನಿರೀಕ್ಷಿತ ಬಿಲ್ಲ ಭಾಷಾ ರಂಗ ಚಿತ್ರಕ್ಕೆ ಚಾಲನೆಯನ್ನು ಕೊಡಲಾಗ್ತಾ ಇದೆ. 2209 AD ಅಂದರೆ ಇಯರ್ ಅಂತ ಅನ್ಸುತ್ತೆ, ಅದು 2209 AD BRB ಬಿಲ್ಲ ರಂಗ ಭಾಷಾ ಫಸ್ಟ್ ಬ್ಲಡ್ ಅಂತ ಟೈಟಲ್ ಕೊಟ್ಟಿದ್ದಾರೆ. ಫಸ್ಟ್ ಬ್ಲಡ್ ಅಂದರೆ ಮೊದಲ ಚಾಪ್ಟರ್ 1 ಅಂತನೋ 2 ಸೀಕ್ವೆಲ್ ಬರುತ್ತೆ. ಇದು ಸುದೀಪ್ ಜಬರ್ದಸ್ತ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. 2 ಚಾಪ್ಟರ್ಗಳಲ್ಲಿ ಬರುತ್ತೆ ಬಿಲ್ಲ ರಂಗ ಭಾಷಾ. ಮೊದಲ ಚಾಪ್ಟರ್ಗೆ ಫಸ್ಟ್ ಬ್ಲಡ್ ಅಂತ ಕರೆದಿದ್ದಾರೆ ಟೀಮ್. ಅನೂಪ್ ಭಂಡಾರಿ ನಿರ್ದೇಶನದ ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ಈಗ ಈ BRB ಸಿನಿಮಾ ಇದರ ವಿಶೇಷತೆಗಳೇನೇನು, ಯಾವಾಗ ರಿಲೀಸ್ ಆಗ್ಬೋದು, ಏನೆಲ್ಲ ಪ್ಲ್ಯಾನ್ ಇದೆ, ಇದರ ಹೈಲೈಟ್ಸ್ ಏನೇನು ಅಂತ? ಅರವಿಂದ್, ಇದು ಆರಂಭದಲ್ಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವಂತಹ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ. ಅಫ್ಕೋರ್ಸ್ 2 ಸೀಕ್ವೆಲ್ಗಳಲ್ಲಿ ಬರ್ತಿದೆ. ಅದರಲ್ಲಿ ಮುಖ್ಯವಾಗಿ ಬಿಲ್ಲರಂಗ ಭಾಷಾಗೆ ಈ ಒಂದು ಪಾರ್ಟ್ಗೆ ಫಸ್ಟ್ ಬ್ಲಡ್ ಅಂತ ಹೆಸರಿಟ್ಟಿದ್ದಾರೆ. ಇದು 100 ಕೋಟಿಗಿಂತನೂ ಮಿಗಿಲಾಗಿ ಬಿಗ್ ಬಜೆಟ್ ಅನ್ನ ಹಾಕಿರುವಂತಹ ಸಿನಿಮಾ. ಸುದೀಪ್ ಅವರು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರ್. ಅದರಲ್ಲೂ ಮುಖ್ಯವಾಗಿ ಅವರು ಎಲ್ಲಾ ಭಾಷೆಗಳಲ್ಲೂ ಬೇಕಾಗಿರುವಂತಹ ನಟ. ಇದರಲ್ಲಿ ಎಲ್ಲಾ ಭಾಷೆಗೂ ಸಲ್ಲುವಂತಹ ಕಥೆಯನ್ನು ಮಾಡ್ಕೊಂಡಿರೋದೊಂದು. ಸುದೀಪ್ ಅವರು ಸಿಕ್ಕಾಪಟ್ಟೆ ಒಂದು ಪ್ಲಾನ್ ಮಾಡ್ಕೊಂಡು ತಯಾರಿ ಕೂಡ ಮಾಡ್ಕೊಂಡಿದ್ರು. ಒಂದು 2-3 ವರ್ಷದ ಹಿಂದೆನೆ ಪ್ಲಾನ್ ಆಗಿತ್ತು. ಅದರಲ್ಲೂ ವಿಕ್ರಾಂತ್ ರೋಣ ಹಿಂದೆನೆ ಕತೆ ಕೇಳಿದ್ರು ಸುದೀಪ್ ಅವರು ಈ ಕಥೆಯನ್ನ ಅಂತ ಹೇಳಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಅಂತ ಹೇಳಿ ಅವರು ಹಿಂದೆನೆ ಹೇಳಿದ್ರು. ವಿಕ್ರಾಂತ್ ರೋಣ ಅದೇ ಕಾಂಬಿನೇಷನ್, ಅನೂಪ್ ಭಂಡಾರಿಯೇ ಈ ಸಿನಿಮಾಗೆ ನಿರ್ದೇಶಕ. ಜೊತೆಗೆ ಬಿಗ್ ಬಜೆಟ್ ಬಿಗ್ ಪ್ಲಾನ್ ಆಗಿರೋದ್ರಿಂದ ಸ್ವಲ್ಪ ತಡವಾಗಿ ಸ್ವಲ್ಪ ಪ್ಲಾನ್ ಮಾಡ್ಕೊಂಡೇ ಅಂತ ಹೇಳಿ ಶುರು ಮಾಡಿರುವಂತಹ ಚಿತ್ರ ಅಂತ ಸುದೀಪ್ ಆಗ್ಲಿ ಅನೂಪ್ ಭಂಡಾರಿ ಈಗಾಗಲೇ ಹೇಳಿದ್ದಾರೆ. ಇವತ್ತಿಂದ ಶೂಟಿಂಗ್ ಶುರುವಾಗುತ್ತೆ. ಒಂದು 2 ವರ್ಷ ಒಳಗಡೆ, ಅಂದ್ರೆ ಇನ್ನೇನು ರಿಲೀಸ್ ಡೇಟ್ 2026 ಕೊನೆಗೆ ಅನೌನ್ಸ್ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅರವಿಂದ್, ಥ್ಯಾಂಕ್ ಯು ಭಾರತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.